ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಶಿವನು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು. ಅವ್ರು ಸುಮ್ಮನೆ ಇರಬೇಕಾದ್ರೆ, ಆಟ ಆಡಬೇಕಾದ್ರೆ, ಮಲಗಿದ್ದಾಗಲೇ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ಇಬ್ಬರು ಇರೋ ಕಾರಣ ಒಬ್ಬರು ಮಲಗಿದ್ರೆ ಒಬ್ಬರು ಎದ್ದೇಳ್ತಾರೆ, ಇನ್ನೊಬ್ರು ಮಲಗಿದ್ರೆ ಇನ್ನೊಬ್ರು ಎದ್ದೇಳ್ತಾರೆ. ಕೆಲಸಗಳೇ ಆಗಲ್ಲ. ಆದರೂ ಇಬ್ಬರು ಹಿಂಗೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಆಟ ಆಡಬೇಕಾದ್ರೆ ಏನಾದರೂ ಕೆಲಸಗಳಿದ್ದರೆ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆಯಿಂದ ಟೈಮೇ ಸಿಕ್ಕಿರಲಿಲ್ಲ ರೂಮ್ ಕ್ಲೀನ್ ಮಾಡೋಕ್ಕೆ. ಅದಕ್ಕೆ ರೂಮ್ ಎಲ್ಲ ಈಗ 12 ಗಂಟೆ ಮೇಲೆ ಟೈಮ್ ಸಿಕ್ತು. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಈಗ ರೂಮ್ ಎಲ್ಲ ಕ್ಲೀನ್ ಆಯಿತು. ಫುಲ್ ಮೆಸ್ಸಿ ಆಗಿತ್ತು. ಸದ್ಯಕ್ಕೆ ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ನೋಡಿ 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 ಫ್ರೆಂಡ್ಸ್, ನೋಡಿ. ಅದು ಮಧ್ಯಾಹ್ನ ಆದರೆ ತಲೆ ಬಾಚ್ಕೊಳ್ಳೋದು, ಟಿಫನ್ ಆದರೆ ತಲೆ ಬಾಚ್ಕೊಳ್ಳೋದು, ಊಟ ಆದರೆ ತಲೆ ಬಾಚ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದೇ ಬಾಚ್ಕೊಳ್ಳೋದು. ಹಾಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಜೆಪ್ಟೋ ಕಡೆಯಿಂದ ತರಿಸ್ಕೊಂಡಿದ್ದೆ. ರಾಗಿ ಮುದ್ದೆ ಮತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತಿದ್ದೆ. ರಾಗಿ ಹಿಟ್ಟು ಖಾಲಿಯಾಗಿತ್ತು, ಅದಕ್ಕೆ ಅದನ್ನು ತರಿಸ್ಕೊಂಡಿದ್ದೆ. ನಮ್ಮ ಮಕ್ಕಳಿಬ್ಬರು ಮಲ್ಕೊಂಡಿದ್ರು. ಆ ಟೈಮಲ್ಲಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಸಾಂಬಾರು ಮಾಡ್ಕೊಳ್ತಾ ಹಾಗೆ ತಂದಿದ್ದ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಾಂಬಾರು ಮಾಡಿಟ್ಟೆ. ನೈಟ್ ಅವರು ಒಂದು 8-8:30ಗೆಲ್ಲ ಮಾಡ್ಕೊಂಬಿಡ್ತಾರೆ. ಅದಾದಮೇಲೆ ನಾವು ಮುದ್ದೆ ಮತ್ತು ರೈಸ್ ಮಾಡಿಕೊಂಡು ಊಟ ಮಾಡ್ತೀವಿ. ಶಿವರಾಜಿ, ಹೆಂಗಿದೆ ಊಟ? ಸೂಪರ್ ಆಗಿದೆ. ಮುದ್ದೆ ಮತ್ತೆ ಸೊಪ್ಪು ಕಾಳು ಸಾರು ಮಾಡಿದ್ದಾಳೆ. ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ.